ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಿಜವಾಗ್ಲೂ ಇಷ್ಟು ಜನರ ಪ್ರೀತಿ ನಾನು ಸಂಪಾದಿಸಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ದುಃಖದಲ್ಲಿ ಇರಬೇಕಾದ್ರೆ ನಿಮ್ಮೆಲ್ಲರ ಒಂದು ಪ್ರೀತಿಯ ವಿಷಸ್ ಇರ್ಬೋದು ಅಥವಾ ಧೈರ್ಯ ತುಂಬಿದಂಥದ್ದಾಗ್ಬೋದು, ವಾಟ್ಸಪ್ಪಲ್ಲಿ ಆ ಮೆಸೇಜ್ಗಳನ್ನ ನಾನು ಪ್ರತಿಯೊಂದು ನೋಡ್ತಾ ಇದ್ದರೆ ನನಗೆ ಅನ್ನಿಸ್ತು ಇಷ್ಟು ಜನರ ಒಂದು ಪ್ರೀತಿನ ಸಂಪಾದನೆ ಮಾಡಿದ್ದೀನಲ್ಲ, ಅದೇ ನನಗೆ ಏನೋ ಒಂದು ಸೋಷಿಯಲ್ ಮೀಡಿಯಾಗೆ ಬಂದು ಸಾಧಿಸಿದಷ್ಟು ಖುಷಿ ಆಗ್ತಾಯಿದೆ. ಹಾಗೆ ಸುಮಾರು ಜನಕ್ಕೆ ನಾನು ನನ್ನ ಒಂದು ಸಿಚುವೇಶನ್ ಎಷ್ಟೋ ಜನಕ್ಕೆ ಗೊತ್ತಿದೆ. ಇದ್ದಂಥ ಕಾರಣದಿಂದಾಗಿ ಲಕ್ಷ್ಮಿ ಸ್ಟ್ಯಾಂಡ್ ಆಗ್ಬೋದು, ಮಾಲ್ಟ್ ಆಗ್ಬೋದು ಎಲ್ಲನೂ ಕೂಡ ಕಂಪ್ಲೀಟ್ ಯಾವುದೇ ಆರ್ಡರ್ಸು ಬುಕ್ಕಿಂಗು ತೊಗೊಳ್ತಾ ಇರಲಿಲ್ಲ. ಈಗಲೂ ಕೂಡ ಸುಮಾರು ಜನ ವರಮಹಾಲಕ್ಷ್ಮಿ ಹಬ್ಬದ ಸ್ಟ್ಯಾಂಡು ಬುಕ್ಕಿಂಗ್ ಕೇಳ್ತಾನೆ ಇದ್ದೀರಾ. ಹಾಗೆ ಮಾಲ್ಟ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಬುಕ್ಕಿಂಗ್ ಮಾಡ್ಬೋದಾ, ಕೊರಿಯರ್ ಮಾಡ್ತೀರಾ ಅಂತಲೂ ಕೂಡ ಕೇಳ್ತಾ ಇದ್ದೀರಾ. ಅದ್ರ ಕೆಲಸ ಎಲ್ಲದನ್ನೂ ಕೂಡ ನಡೀತಾ ಇದೆ, ಮಾಡ್ತಾ ಇದ್ದೀನಿ. ಬಟ್ ಇಷ್ಟು ದಿನ ಸ್ವಲ್ಪ ಲಿಮಿಟೆಡಾಗಿ ನಾನು ಆರ್ಡರ್ಸ್ನ ತೊಗೊಳ್ತಾ ಇದ್ದೆ. ಜಾಸ್ತಿ ಆರ್ಡರ್ಸ್ ಮಾಡಿದ್ದು ಯಾವುದೂ ತೊಗೋತಾ ಇರಲಿಲ್ಲ. ನನ್ನ ಎಲ್ಲ ಕೆಲಸಗಳನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಈಗ ಈಗ ನನ್ನ ಕೆಲಸ ನಾನು ಶುರು ಮಾಡಿದ್ದೀನಿ. ಹಾಗಾಗಿ ಯಾರೆಲ್ಲ ಸ್ಟ್ಯಾಂಡ್ ಬಗ್ಗೆ ಕೇಳ್ತಾ ಇದ್ರಿ, ಜೊತೆಗೆ ಮಾಲ್ಟ್ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ರಿ, ನಿಮ್ಗೆ ಇವತ್ತಿಂದ ಬುಕ್ಕಿಂಗ್ ಮಾಡ್ಕೋಬೋದು. ಹೊಸ ಬ್ಯಾಚಸ್ ಮಾಲ್ಟ್ ಕೂಡ ರೆಡಿ ಆಗ್ತಾಯಿದೆ, ಜೊತೆಗೆ ಸ್ಟ್ಯಾಂಡು ಕೂಡ ರೆಡಿಯಾಗಿದೆ. ಲಿಮಿಟೆಡ್ ಸ್ಟಾಕ್ ಸ್ಟ್ಯಾಂಡ್ಗಳಿದೆ. ಹಾಗಾಗಿ ಯಾರಿಗೆಲ್ಲ ಬೇಕು ಪಟ ಅಂತ ಹೇಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ನೆಕ್ಸ್ಟ್ ಸ್ಟ್ಯಾಂಡ್ನ ಬುಕ್ ಮಾಡ್ಕೋಬೋದು. ಹಾಗೆ ಮಾಲ್ಟ್ ಬುಕ್ ಮಾಡೋರು ಕೂಡ ಮಾಲ್ಟ್ ನಂಬರ್ನೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಆ ನಂಬರಿಗೆ ಮಾಲ್ಟ್ ಆಗ್ಬೋದು, ಬೇಬಿ ಸರಿ, ಸಾಂಬಾರು ಪೌಡರ್, ನಮ್ಮಲ್ಲಿ ಏನೆಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ ಅದನ್ನೆಲ್ಲನೂ ಕೂಡ ನೀವು ಬೈ ಮಾಡ್ಬೋದು. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಒಂದು ಪ್ರೀತಿಯ ವಿಶಸ್ಗೆ, ಧೈರ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್.